ನಿನಗೆ ಮಂಗಳವಾಗಲಿ. ಎಲೈ ಭದ್ರೆ, ಈ ದಂಡಕಾರಣ್ಯದಲ್ಲಿ, ಈ ಪರ್ಣ ಕುಟೀರದಲ್ಲಿ ನೀನೋರ್ವಳೆ ವಾಸವಿರಲು ಕಾರಣವಾದರೇನು ಭದ್ರೆ? ಪಿತೃವಾಕ್ಯ ಪರಿಪಾಲನೆಗಾಗಿ ನನ್ನ ಸ್ವಾಮಿ ನಮ್ಮ ಮೈದನರಾದ ಲಕ್ಷ್ಮಣ ನಾನು ಸಹ ಮೂರು ಸೇರಿ ಇಲ್ಲಿ ವಾಸವಾಗಿರುವುದು. ಶ್ರೀರಾಮಚಂದ್ರನ ಪತ್ನಿ ಸೀತೆ. ಲೈ ಭದ್ರೆ, ಬಹಳ ದೂರದ ಮಾರ್ಗಾಯಾಸದಿಂದ ಹಸಿವು ಬಯಗಾರಿಕೆಯಿಂದ ಬಳಲಿ ಬಂದಿರಬೇಕು. ನನ್ನ ಹಸಿವನ್ನು ನೀಗಿಸಲು ಏನಾದರೂ ಆಹಾರವನ್ನು ನೀಡು ಭದ್ರೆ. ಮೈದನರಾದ ಲಕ್ಷ್ಮಣ ನನ್ನ ಸ್ವಾಮಿಯ ಬರೋವರೆಗೂ ಈ ಪೀಠದಲ್ಲಿ ಕುಳಿತುಕೊಳ್ಳಿ ಸ್ವಾಮಿ. ಮೂವರು ಸೇರಿ ಸತ್ಕರಿಸಬೇಕು. ಆಗದು ಭದ್ರೆ, ಬಹಳ ದೂರದ ಮಾರ್ಗಾಯಾಸದಿಂದ ಹಸಿವು ಬಯಗಾರಿಕೆಯಿಂದ ಬಳಲಿ ಬಂದಿರಬೇಕು. ಅಲ್ಲಿಯವರೆಗೂ ತಡೆಯುವ ಅಸಾಧ್ಯವಾಗಿದೆ. ಏನಾದರೂ ಜಾಗೃತಿಯಾಗಿ ಆಹಾರವನ್ನು ನೀಡು ಭದ್ರೆ. ಹಾಗೆ ಆಗಿರ್ಬೋದು. ಇದು ತರುವೆನು. ಏನು ರೂಪ, ಏನು ಲಾವಣ್ಯ, ಎಂತಹ ಸೌಂದರ್ಯ! ಅಂದು ನಾನು ಮಿಥಿಲಾ ನಗರದಲ್ಲಿ ನೋಡಿದ ಸೀತೆ ಈ ಸೌಂದರ್ಯವತಿಯೇ? ಹೌದು ಹೌದು, ಎಲ್ಲ ಸೀತೆ. ಅಂದು ಮಿಥಿಲಾ ನಗರದಲ್ಲಿ ನಿನ್ನ ತಂದೆ ಜನಕರಾಜನು ಸೀತಾ ಸ್ವಯಂವರದಲ್ಲಿ ಮೊಣಕ್ಕಿಟ್ಟಿದ್ದ ಆ ಶಿವಧನಸ್ಸನ್ನು ಎತ್ತಲು ಪ್ರಯತ್ನಿಸಿ ಮುಗ್ಗರಿಸಿದಾಗ ಉಪ್ಪರಿಗೆ ಮೇಲೆ ನಿಂತು ನಿನ್ನ ಸಖಿಯರು ಕೂಡಿ ಕರಚಪ್ಪಾಳೆಯನ್ನು ತಟ್ಟಿ ನನ್ನನ್ನು ಅವಮಾನಿಸಿದೆಯಲ್ಲವೇ? ಆ ಅವಮಾನವನ್ನು ಇನ್ನೂ ನಾನು ಮರೆತಿಲ್ಲ. ಅದರ ಜೊತೆಯಲ್ಲಿ ಈಗ ನನ್ನ ಸಹೋದರಿ ಶೂರ್ಪಣಖಿಯ ನಾಸಿಕವನ್ನು ಛೇದಿಸಿ ಕಳುಹಿಸಿದ್ದಾರೆ ಅವನಿಂದ ಲಕ್ಷ್ಮಣ ಶ್ರೀರಾಮ. ಎಂತಹ ಸಂದರ್ಭ, ಎಂತಹ ಸಂದರ್ಭ! ನೀನೇ ತಾನಾಗಿ ನನ್ನ ಸನ್ನಿಧಿಗೆ ಬರುವಂತಹ ಅವಕಾಶ. ಇಂತಹ ಸದವಕಾಶವನ್ನು ಬಿಟ್ಟರೆ ನನ್ನಂತಹ ದಡ್ಡ ಮತ್ತು ಅವರಿರುವುದಿಲ್ಲ. ಇರಲಿ, ಈ ಸಂದರ್ಭವನ್ನು ಬಳಸಿ ನಿನ್ನನ್ನು ಅಪಹರಿಸಿ ನನ್ನ ಇಂದಿನ ಆಸೆ ನನ್ನ ಪಟ್ಟದರ್ಶಿಯನ್ನಾಗಿ ಮಾಡಿಯೇ ತೀರಿಕೊಳ್ಳುತ್ತೇನೆ ಸೀತಾ, ಮಾಡಿಯೇ ತೀರಿಕೊಳ್ಳುತ್ತೇನೆ. ಅದಕ್ಕಾಗಿಯೇ ನನಗಾದ ಅಪಮಾನವನ್ನು ತೀರಿಸಿಕೊಳ್ಳಲೇ ಈ ಸೀತಾಪಹರಣ. ಅದಕ್ಕಾಗಿಯೇ ಸೀತಾಪಹರಣ. ಅದಕ್ಕಾಗಿಯೇ ಸೀತಾಪಹರಣ. ಇರಲಿ, ಈ ಅವಕಾಶವನ್ನು ಬಳಸಿ ಸೀತೆಯನ್ನು ಅಪಹರಿಸಿ ಹೋಗಲೇಬೇಕು. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಎಂತಹ ಬೆಂಕಿ ಏನಿರಬಹುದು? ಭಲೆ ಭಲೆ ಲಕ್ಷ್ಮಣ, ಭಲೆ. ನಿನ್ನ ದಿವ್ಯ ಶಕ್ತಿಯನ್ನು ಮೆಚ್ಚುವಂತಹದ್ದೇ. ನಿನ್ನ ಅತ್ತಿಗೆಯ ಸಂರಕ್ಷಣೆಗಾಗಿ ಸಪ್ತರ್ಷಿಗಳ ಗೆರೆಗಳನ್ನು ಹೋಗಿ ನನ್ನನ್ನು ನಿರ್ಬಂಧಿಸಲು ಪ್ರಯತ್ನಿಸಿರುವೆಯ ಲಕ್ಷ್ಮಣ? ನಿನ್ನ ಉಪಾಯಕ್ಕೆ ಮತ್ತೊಂದು ತಂತ್ರವನ್ನು ಬಳಸಿ ನಿನ್ನ ಅತ್ತಿಗೆಯನ್ನು ಅಪಹರಿಸಿಯೇ ತೀರುತ್ತೇನೆ. ನೋಡುತ್ತಿರು ಲಕ್ಷ್ಮಣ, ನೋಡುತ್ತಿರು. ತೆಗೆದುಕೊಂಡು ಬನ್ನಿ. ಮುಂದೆ ಬಂದು ನೀಡಬಾರದು ಭದ್ರೆ. ನನ್ನ ಮೈದನನಾದ ಲಕ್ಷ್ಮಣನು ಸಪ್ತ ಋಷಿಗಳ ರೇಖೆಯನ್ನು ಬರೆದು ಅದನ್ನು ದಾಟಿ ಮುಂದೆ ಬರುವಂತಿಲ್ಲ. ಇಲ್ಲಿಂದಲೇ ಸ್ವೀಕರಿಸಿ. ಅಲ್ಲೇ ಭದ್ರೆ, ಈ ಸಪ್ತರ್ಷಿಗಳ ಗೆರೆಗಳನ್ನು ಹಾಕಿರುವುದು ನನ್ನಂತಹ ಋಷಿವರಿಯರಿಗೆ ಅನ್ನಾಹಾರಗಳನ್ನು ದಾನ ಮಾಡಬಾರದೆಂದು ಅಲ್ಲ. ಈ ದಂಡ ಘೋರಾಣ್ಯದಲ್ಲಿ ಕೆಟ್ಟ ರಾಕ್ಷಸರು, ಕ್ರೂರ ಮೃಗಗಳು ವಾಸಿಸುತ್ತಿವೆ. ಅವುಗಳಿಂದ ನಿನಗಾವುದೇ ತೊಂದರೆ ಆಗಬಾರದೆಂಬ ಏಕೈಕ ಉದ್ದೇಶದಿಂದ ಮಾತ್ರ ನಿನ್ನ ರಕ್ಷಣೆಗಾಗಿ ಈ ಗೆರೆಗಳನ್ನು ಹಾಕಿರುವುದು. ಇವುಗಳನ್ನು ದಾಟಿ ಮುಂದೆ ನಮ್ಮಂತಹ ಮುನಿವರಿಯರಿಗೆ ದಾನ ಮಾಡಬಾರದೆಂಬ ಉದ್ದೇಶದಿಂದಲ್ಲ ಭದ್ರೆ. ಬಾ, ಮುಂದೆ ಬಂದು ನೀಡು. ಇಲ್ಲವಾದರೆ ನನ್ನ ಹಸಿವಿನ ದೋಷ ನನ್ನ ಸಾವಿಗೆ ಕಾರಣ ಆಗಿ ನಿನಗೆ ನನ್ನ ದಿವ್ಯ ಶಕ್ತಿಯ ಶಾಪವನ್ನು ನೀಡಿ ನಿರ್ಗಮಿಸುತ್ತೇನೆ. ಸ್ವಲ್ಪ ನಿಲ್ಲಿ ಪೂಜೆ.
ಏನು ಮಾಡಲಿ? ಇದು ಸ್ವೀಕರಿಸಿ ಪೂಜ್ಯರೆ. ಪೂಜ್ಯರೆ, ಇದು ಸ್ವೀಕರಿಸಿ. ಬನ್ನಿ ಲೈಬದ್ರಿ, ಮುಂದೆ ಬನ್ನಿ, ಮುಂದೆ ಬಾ. ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ.